ಇಲ್ಲಿ ಹೆಬ್ಬಾಳ ಕಾಲೋನಿ ಇರೋದು ನಾವು. ನಾವೆಲ್ಲ ಬಂದಿರೋರೆಲ್ಲ ಪೌರಕಾರ್ಮಿಕ ಮಕ್ಕಳು. ನಮ್ಮಲ್ಲಿ ಎಲ್ಲ ಒಂದು ಕ್ರೀಡಾ ಮನೋಭಾವ ಇಟ್ಕೊಂಡು ಎಲ್ಲರೂ ಕೂಡ ನಮ್ಮ ಯುವಕರುಗಳಿಗೆ ಕ್ರೀಡೆ ಬಗ್ಗೆ ಸ್ವಲ್ಪ ಒಂದು ಹೆಚ್ಚಿನ ಆಸಕ್ತಿ ಬರಲಿ ಅಂತೇಳಿ ಈ ವರ್ಷ ಇಲ್ಲಿ ಒಂದು ಟೂರ್ನಮೆಂಟ್ ನಡೆಸ್ಕೊ ಬರ್ತಾ ಇದ್ದೀವಿ. ಈ IPL ಮಾದರಿಯಲ್ಲಿ ನಮ್ಮ ಪೌರಕಾರ್ಮಿಕ ಮಕ್ಕಳೇ ನಮ್ಮ ಹೆಬ್ಬಾಳ ಕಾಲೋನಿಯ ಆ ಯುವಕರುಗಳೇ ಒಂದು 8 ತಂಡಗಳಾಗಿ ವಿಭಾಗ ಮಾಡಿಕೊಂಡು ಒಂದು ಇಲ್ಲಿ ಲೀಗ್ ಮ್ಯಾಚ್ ನಡೆಸ್ತೀವಿ. ಲೀಗ್ ಮ್ಯಾಚ್ ನಂತರ ಕ್ವಾರ್ಟರ್ ಫೈನಲ್ಲು, ಸೆಮಿಫೈನಲ್ ಅಂತೇಳಿ ಫೈನಲ್ ಎಲ್ಲ ನಾಳೆ ನಡೆಯುತ್ತೆ. ಅಂತಿಮವಾಗಿ ನಾಳೆ ಮುಕ್ತಾಯ ಆಗುತ್ತೆ. ಇದು ತುಂಬ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ. ನಮ್ಮಲ್ಲಿ ಎಲ್ಲ ಪೌರಕಾರ್ಮಿಕ ಮಕ್ಕಳು ಕೂಡ ಎಲ್ಲ ಪೌರಕಾರ್ಮಿಕರು ಮಕ್ಕಳೇ ಇಲ್ಲಿ ಆಡ್ತಿರೋಲ್ಲ. ಸರಿ ಎಲ್ಲ ಪೌರಕಾರ್ಮಿಕ ಮಕ್ಕಳೇ ಸರ್. ಇನ್ನು ಎಷ್ಟು ದಿವಸ ಇರುತ್ತೆ ಸರ್ ಕ್ರಿಕೆಟ್? ನಾಳೆ ಮುಕ್ತಾಯ ಆಗುತ್ತೆ ಸರ್. ನಾಳೆ ಸಂಜೆ ನಾಳೆ ಈಗ ನಮ್ಮಲ್ಲಿ ಒಂದು ಕ್ರೀಡೆಗಳನ್ನ ನಡೆಸಿದಾಗ ಏನಾಗುತ್ತೆ, ಆರೋಗ್ಯನ ಅಭಿವೃದ್ಧಿ ಆಗುತ್ತೆ, ಅವರ ದೈಹಿಕ ಶಕ್ತಿನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಇವರಿಗೆ ಒಂದು ಬೇರೆ ಚಟುವಟಿಕೆಗಳ ಹೋಗೋದ್ರ ಬದಲಾಗಿ ಈ ಒಂದು ಕ್ರೀಡಾ ಮನೋಭಾವ ಬೆಳೆಸ್ಕೊಂಡಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಆಸಕ್ತಿ ಬರುತ್ತೆ ಮತ್ತು ಇನ್ನೂ ಆರೋಗ್ಯಕರವಾದ ಜೀವನ ನಡೆಸ್ಬೋದು. ಅವ್ರ ತಂದೆ ತಾಯಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಪೌರಕಾರ್ಮಿಕ ಮಕ್ಕಳು ಇಷ್ಟೆಲ್ಲ ಮಾಡ್ತಾರಲ್ಲ ಅಂತೇಳಿ ಅದು ಸಂತೋಷವಾದ ವಿಚಾರ. ಇಲ್ಲಿ ನಮ್ಮ ಬಣ್ಣಾರಿಯರಿದ್ದಾರೆ. ಇಲ್ಲಿ ಮತ್ತೆ ಇವರು ಶ್ರೀನಿವಾಸ್ ಅಂತ, ಮತ್ತು ರಾಮಂಜಿ, ಮತ್ತು ಈ ಕಡೆ ಶ್ರೀರಾಮ, ನಾವುಗಳೆಲ್ಲ ಸುಮಾರು ಸೇರ್ಕೊಂಡು ಎಲ್ಲ ಇದಕ್ಕೆ ಸಹಾಯ ಮಾಡಿ ಒಂದು ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಸರ್. ಏನಂದರೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ ಸರ್ ಅವ್ರ ಮಕ್ಕಳುಗಳಿಗೆ. ಸರಿ, ಹೆಬ್ಬಾಳ ಕಾಲೋನಿಯಿಂದ ಟೂರ್ನಮೆಂಟು ನಡೀತಾ ಇದೆ. ಪ್ರೋಗ್ರಾಮು ಯಶಸ್ವಿಯಾಗಿ ನಡೀತಾ ಇದೆ. HSFC ಅಂತ ಟೀಮನ್ನು ನಾಮಕರಣ ಮಾಡಿದ್ದು ಶಿವರಾಮು ಅಂತ ಮತ್ತು ಮಹಾದೇವ್ ಅಂತ. ಬರೋ ವರ್ಷಕ್ಕೆ 30 ವರ್ಷ ಆಗುತ್ತೆ ಸರ್. 30 ವರ್ಷಕ್ಕೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡೆ ಹೋಗ್ತಾ ಇದ್ದೀವಿ ಸರ್. ಇಂದಿಗೂ ಅದು ಯಶಸ್ವಿಯಾಗಿ ನಡ್ಕೊಂಡೋಗಲಿ ಅಂತ ನಮ್ಮ ಆರೈಕೆ ಸರ್. ಎಲ್ಲ ಟೀಮ್ ಇದು 30 ವರ್ಷ ಆಯ್ತು. 30 ವರ್ಷ HSV ಅಂತ ಟೀಮ್ ಓಪನ್ ಮಾಡಿ ಸ್ಟಾರ್ಟ್ ಆಗಿ HSP ಅಂತ ಸ್ಟಾರ್ಟ್ ಆಗಿ 30 ವರ್ಷ ಆಗಿದೆ ಸರ್. ಅಲ್ಲಿಂದ ಇಲ್ಲಿ ಗಂಟ ನಡ್ಕೊಂಡೇ ಬರ್ತಾ ಇದೆ. ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಪೌರಕಾರ್ಮಿಕರ ಮಕ್ಕಳನ್ನ ಒಳ್ಳೆ ಆರೋಗ್ಯಕರವಾಗಿರಬೇಕು. ಮಕ್ಕಳು ಅವ್ರ ತಂದೆ ತಾಯಿ ಬೆಳಗ್ಗೆ 6 ಗಂಟೆಗೆ ಎದ್ದೊಟ್ಟೋದ್ರೆ ಮನೆಗೆ ಬರೋತ್ತಿಗೆ 2 ಗಂಟೆ ಆಗುತ್ತೆ. ಅದರಲ್ಲಿ ಮಕ್ಕಳು ಒಂದು ಎಜುಕೇಷನಲ್ಲಾಗಲಿ ಕ್ರೀಡಾಕೂಟದಲ್ಲಾಗಲಿ ಮುಂದೆ ಬರಲಿ ಅಂತ ಇದೊಂದು ಕ್ರೀಡಾಕೂಟನ ನಮ್ಮ ಕಾಲೋನಿಯಿಂದ ನಡೆಸ್ತಾ ಇದ್ದೀವಿ ಸರ್. ಇದು ಬರೀ ಹೆಬ್ಬಾಳ್ ಅವ್ರು ಮಾತ್ರ ಸರ್? ಆಲ್ ಓವರ್ ಮೈಸೂರೇ ಬರುತ್ತೆ ಸರ್. ಇವಾಗ ಹೆಬ್ಬಾಳ್ ಅವ್ರು ನಡೆಸ್ತಾ ಇದ್ದೀವಿ. ಈಗ ನೆಕ್ಸ್ಟ್ ನಾವು ಆಲ್ ಓವರ್ ಮೈಸೂರನ್ನೇ ಇದನ್ನು ಸೇರಿಸ್ಬೇಕು ಅಂತ ನಾವೊಂದು ಲೆಕ್ಕಾಚಾರದಲ್ಲಿ ಇದ್ದೀವಿ ಸರ್. ಥ್ಯಾಂಕ್ ಯು. ಕ್ರಿಕೆಟ್ ವರ್ಷ ಈಗ 52 ವರ್ಷ ಆದರೂ ಕ್ರೀಡಾ ಪ್ರೋತ್ಸಾಹ ಭಾಳ ಇದೆ ಇವ್ರ ಸರ್. ಈ HFCC ಅನ್ನೋದು ಹೆಬ್ಬಾಳ್ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಅಂತ ನಾವು ಓಪನ್ ಮಾಡಿದ್ದು ಟೀಮ್ನ. ಸೊ ಅಲ್ಲಿಂದ ನಾವು ಎಲ್ಲ ನಮ್ಮ ಮೈಸೂರಿನಲ್ಲಿ ಎಲ್ಲಿ ಪೌರಕಾರ್ಮಿಕರು ಒಂದು ಕಾಲೋನಿಗಳಿದೆಯೋ ಈ ರೀತಿ ಎಲ್ಲ ಕಾಲೋನಿಗಳು ಸೇರಿ ಒಂದು ಟೂರ್ನಮೆಂಟ್ ಅಂತ ಪ್ರಾರಂಭ ಮಾಡಿ ಭಾಳಷ್ಟು ಟೂರ್ನಮೆಂಟ್ನೆಲ್ಲ ಗೆದ್ದು ಭಾಳಷ್ಟು ಟೂರ್ನಮೆಂಟ್ ಭಾಗವಹಿಸಿ ಎಲ್ಲ ಗ್ರಾಮದ ಯುವಕರನ್ನು ಸಹ ನಾವು ಒಂದು ಜಾಗದಲ್ಲಿ ಸೇರಿಸಿ ಆಡಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಮೊಬೈಲ್ನಿಂದ ಈ ಸ್ಪೋರ್ಟ್ಸ್ ವಿಚಾರದಲ್ಲಿ ಭಾಳಷ್ಟು ದೂರ ಇದ್ದಾರೆ ಹುಡುಗರು. ಆಮೇಲೆ ಕೆಟ್ಟ ಅಭ್ಯಾಸಗಳಿಗೆ ಇದಾಗಿದ್ದಾರೆ. ಅದರಿಂದ ನಾವು ಈ ರೀತಿ ಒಂದು ಕಾರ್ಯಕ್ರಮ ನಂಬಿಕೊಂಡು ಹೆಚ್ಚಾಗಿ ಹುಡುಗರಿಗೆ ಸ್ಪೋರ್ಟ್ಸ್ ಒಂದು ಸ್ಪಿರಿಟ್ ತುಂಬಿತು ಅಂತ ಹೇಳಿದರೆ ಅವರು ಸ್ವಲ್ಪ ಅದರಿಂದ ದೂರ ಆಗಿ ಈ ಮೊಬೈಲು ಮತ್ತು ಈ ಕೆಟ್ಟ ಒಂದು ಹವ್ಯಾಸಗಳಿಂದ ಹೊರಬರ್ತಾರಂಥ ಒಂದು ಉದ್ದೇಶ. ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ, ವಿದ್ಯೆ ಬಗ್ಗೆ ಗಮನ ಕೊಡ್ತಾರೆ. ಇಲ್ಲೆಲ್ಲ ಸೇರಿದಾಗ ಸೊ ಇಂಥ ನಮ್ಮ ಹಿರಿಕರು ಬಂದು ಒಂದು ಒಳ್ಳೆ ಅವ್ರಿಗೆ ಹೇಳಿದಾಗ ಜೀವನದ ಬಗ್ಗೆ ಆಗಲಿ ಮತ್ತು ಆರೋಗ್ಯದ ವಿಚಾರವಾಗಿ ಆಗಲಿ ಅವ್ರದ್ದು ಇದನ್ನು ಹೇಳಿದಾಗ ಅವ್ರನ್ನ ಒಂದಷ್ಟು ತಿಳ್ಕೊತಾರೆ ಅನ್ನೋದು ಒಂದು ಭಾವನೆ ಕೂಡ ನಮ್ಮದು. ಥ್ಯಾಂಕ್ ಯು ಸರ್. ಹಾಂ ಸರ್, ನಾವು HFCCಯಿಂದ ಪ್ಲೇಯರ್ಸ್ ಆಗಿ ಇವಾಗ ಸ್ಟಾರ್ಟ್ ಮಾಡಿದ್ದು. ಈಗ ಯೂತ್ ಕ್ಲಬ್ ಅಂತ ಆ್ಯಕ್ಚುಲಿ ನಮಗೆ HFCC ಇದು ಪ್ರೀಮಿಯರ್ ಲೀಗ್ ಅಂತ ಸೀಸನ್ 1 ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ನಾನು ಸಂತೋಷ್, ಪ್ರವೀಣ್, ಚೇತನ್ ಅಂತ ಸೊ ನಾವೆಲ್ಲ ಆರ್ಗನೈಸ್ ಆಗಿ ಸೊ ಯುವಕರಿಗೆ ಈಗ ದೊಡ್ಡವರು ಏನು ಹೇಳಿದ್ದಾರೆ ಸೊ ಈಗ ದೊಡ್ಡವರು ಹೇಳ್ದಂಗೆ ಯುವಕರಿಗೆ ಬೇರೆ ರೀತಿಯಾದ ಯಾವುದು ಕೆಟ್ಟ ಇರಬಾರ್ದು ಅಂತ ಹೇಳಿ ಸೊ ಅವರು ಕ್ರೀಡಾಂಗಣದಲ್ಲೇ ಅವ್ರ ಹೆಸರು ಮಾಡಬೇಕು, ಅವರ ಸ್ಪೋರ್ಟ್ಸ್ ಹೆಲ್ತ್ ವಿಚಾರದಾಗಿ ಸೊ ಚೆನ್ನಾಗಿರಬೇಕು ಅಂತ ಸೊ ಸ್ಪೋರ್ಟ್ಸ್ ಕ್ಲಬ್ ಆಗಿ ಮಾಡಿದ್ದೀವಿ. ಸೊ ಸಂತೋಷ್ ಅಂತ ಅವರು ಸಂತೋ ಅಂತ. ಸೊ ನಾನು ರೋಕೋ ಕ್ರಿಕೆಟರ್ಸ್ ತಂಡದಲ್ಲಿ ಆಡ್ತಿರ್ತೀನಿ. ಸೊ ನಾವು ಈ ಮೊದಲನೇ ವರ್ಷ ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂತಂದರೆ ನಾವೆಲ್ಲ ಹುಡುಗರು ಒಟ್ಟಿಗೆ ಒಗ್ಗಟ್ಟಾಗಿ ನಮ್ಮದೆಲ್ಲ ಒಂದು ಯೂನಿಟಿಗೋಸ್ಕರ ಸೊ ನಾವೆಲ್ಲ ಸೇರಿ ನಮ್ಮ ಏರಿಯಾದಲ್ಲಿ ಯುವಕರು ಎಲ್ಲ ಯಾವುದೇ ಥರ ಚಟಗಳಿಗೆ ಒಳಗಾಗಬಾರ್ದು, ನಾವು ಚೆನ್ನಾಗಿ ಆಡಿ ನಾವು ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಒಂದು ಕ್ರಿಕೆಟನ್ನು ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಸೊ ನಮಗೆ ಎಲ್ಲ ಥರದ ಸೌಲಭ್ಯಗಳನ್ನು ನಮ್ಮ ಏರಿಯಾದವರಾಗಲಿ
ನಮ್ಮ ಆಚೆ MLA ಆಗಲಿ ಕಾರ್ಪೊರೇಟರ್ ಆಗಲಿ ತುಂಬ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ಈ ಮೂಲಕ ನಾನೊಂದು ಅವರಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ. ಸೊ ನಮ್ಮ ಮೇರೆದವ್ರಿಗೂ ಕೂಡ ಈ ಮೂಲಕ